only that, ಎನಿಸಿದ ಮೇಲೆ ಅವರು ಈ ರೇಷಲಿಸಮ್ ತೆಗಿಬೇಕು ಅನ್ನೋದು ನಮ್ಮ ಮುರಳೀಧರ್ ಹೇಳಿದಂಗೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಬಿಹೇವಿಯರ್. ವೈಟ್ ಆಗಲಿ, ನೀಗ್ರೋ ಆಗಲಿ, ಏನೇ ಕುಲ ಆಗಲಿ, ಮತ ಆಗಲಿ. ಮತ್ತೆ he believed in truth, and truth is God. ನಿಜ ಅನ್ನೋದು ಭಗವಂತನು. He believed in God. He is a righteous person. He is not a leftist. Even Europeans have ruled the country, United Kingdom, but he never blamed the United Kingdom after independence. And not only that, he had a twisted oxygen. He is highly realized person, self-realized person. ಮಹಾತ್ಮ ಗಾಂಧಿ ಆ ಥರ ಯಾಕಾದ್ರು ಅಂದರೆ ಎಂಟರ್ಲಿ ಡಿಪೆಂಡ್ಸ್ ಅಪಾನ್ ಹಿಸ್ ಬಿಹೇವಿಯರ್. ನಡತೆನಿಂದ ನಾನು ಗ್ರೇಟ್ ಪರ್ಸನ್ ಆಗಿ. ಅಂಡ್ ನಾಟ್ ಓನ್ಲಿ ದಟ್, he never mixed the behavior. ಅಂದರೆ he believed in truth and non-violence. ಆ ಟ್ರೂತ್ ಅಂಡ್ ನಾನ್ ವೈಲೆನ್ಸ್ಗೋಸ್ಕರ ಅವರಿದ್ರು ಹೋದ್ರು. ಆದರೆ ಮನುಷ್ಯರು ಏನು ಮಾಡ್ತಾರೆ ಗೊತ್ತಾ, ವೈಲೆನ್ಸ್ ನಾನ್ ಎರಡನ್ನೂ ಮಿಕ್ಸ್ ಮಾಡಿಬಿಡ್ತಾರೆ. ಸೊ ಅಂತ ಮಹಾತ್ಮ ಗಾಂಧಿ ಮಾಡಿದ್ರು. ದಟ್ ಈಸ್ ವೈ ಈಸ್ ದ ಗ್ರೇಟೆಸ್ಟ್ ಪರ್ಸನ್. ವಾಟ್ ಹಿ ಬಿಲೀವ್, ವಾಟ್ ಹಿ ಡಿಡ್, ವಾಟ್ ಹ್ಯಾಪೆಂಡ್, ನಾನ್ ವೈಲೆನ್ಸ್ ಸತ್ಯಾಗ್ರಹ. ನಾನು ನಮ್ಮ ಸ್ಟ್ರೈಕ್ ಮಾಡಿದಾಗ ನಾನು ಮಹಾತ್ಮ ಗಾಂಧಿ ಥರ ಕೂತಿದ್ದೆ ಬೆಂಗಳೂರು ವಿಧಾನಸೌಧ. ಆ್ಯಕ್ಚುಲಿ ಮಹಾತ್ಮ ಗಾಂಧಿನಿಂದ ಈ ಸೃಷ್ಟಿಯಲ್ಲಿ, ಕಲ್ಪನೆಯಲ್ಲಿ ಮತ್ತು ಸೊಸೈಟಿನಲ್ಲಿ ಪೀಸ್ ಇದೆ ಅಂದರೆ ಮಹಾತ್ಮ ಗಾಂಧಿ. He was a self-made person, has a twisted oxygen, and Pandit Jawaharlal had a oxygenated blood. He was a very painful person. And Vallabhbhai Patel is the Iron Man of India. ಆದರೆ ಅವ್ರಿಗೆ ಎಷ್ಟು ಧೈರ್ಯ ಇದ್ರೆ ಅವ್ರು ಮಿಸ್ಯೂಸ್ ಮಾಡಿ. These three people, Mahatma Gandhi, Pandit Jawaharlal Nehru, and Vallabhbhai Patel, these three people are very great people, and they contributed to this society. And Mahatma Gandhi, you ಹೇಳ್ದಂಗೆ the greatness of this great man with simplicity. ಸಿಂಪ್ಲಿಸಿಟಿನಿಂದ ಅವರು ಅಷ್ಟು ಗ್ರೇಟ್ ಪರ್ಸನ್ ಆಗ್ತಾರೆ. ಎಷ್ಟೋ ಲೀಡರ್ಸ್ ಇದ್ದಾರೆ, ನಿಂತುಕೊಳ್ಳಿ, ಮ್ಯಾವೋ, ಕ್ಯಾಸ್ಟ್ರೋ, ಸ್ಟಾಲಿನ್, ಲೆನಿನ್, ಎಷ್ಟು ಗ್ರೇಟ್ ಲೀಡರ್ಸ್ ಆದ್ರೂ ಮಹಾತ್ಮ ಗಾಂಧಿ ವರ್ಲ್ಡ್ನೇ ಡಾಮಿನೇಟ್ ಮಾಡ್ತಾರೆ. ಆ್ಯಂಡ್ ನಾಟ್ ಓನ್ಲಿ ದಟ್, ರಿಚರ್ಡ್ ಹ್ಯಾಡ್ಲಿ, ನ್ಯೂಜಿಲ್ಯಾಂಡ್ ಕ್ರಿಕೆಟರ್, he liked Gandhi. Nelson Mandela, he liked Gandhi. And John Luther King, ಅಲ್ಲಿ ಸಿವಿಲ್ ರೈಟ್ಸ್ ಪ್ರಾಬ್ಲಮ್ ಇತ್ತು. ಎಲ್ಲರೂ ಈ ಟ್ರೂತ್ ಬಿಲೀವ್ ಮಾಡೋಕ್ಕೆ, ಈ ವೈಲೆನ್ಸ್ ಅನ್ನೋದು ನಡೆಯೋದು ನಿಜದಿಂದ ಅನ್ನೋದನ್ನ ಗೊತ್ತಿದ್ದವರು ಮಹಾತ್ಮ. ಸೊ ಇಷ್ಟು ಹೇಳಿ. ಅಂಡ್ ಲಾಲ್ ಬಹದ್ದೂರ್ ಶಾಸ್ತ್ರಿ, he was a very noble person, was a greatest person and a honest person. And these two people born on October 2nd. And ಇವ್ರು ಹೇಳ್ದಂಗೆ ಪ್ರತಿ ಮನುಷ್ಯರು ಅವರ ಜೀವನದಲ್ಲಿ ನಿಜ ಅನ್ನೋದು ಗೊತ್ತಾಗೋದು ಅವರವರ ನಡತೆಯಲ್ಲಿ, ಅವರವರ ಎಕ್ಸ್ಪೀರಿಯನ್ಸ್ ಮೇಲೇ ಹೇಳಿ. ನಾನು ಇಷ್ಟು ಮಾತಾಡಿದ್ದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ. ಪ್ರತಿ ಮನುಷ್ಯನ ಜೀವನ ಅಷ್ಟೇ. ಮಹಾತ್ಮ ಗಾಂಧಿ ಯಾಕೆ ಈ ಥರ ಹೇಳ್ತಾರೆ, ಯಾವ್ಯಾವ ಕಂಟ್ರಿನ ಅವ್ರು ಸ್ತೂಪ ಯಾಕಿರ್ತಾರೆ ಅನ್ನೋದು ನೋಡಿದ್ರೆ, ಬಿಕಾಸ್ ಆಫ್ ಹಿಸ್ ಸಿಂಪ್ಲಿಸಿಟಿ, ಬಿಕಾಸ್ ವಾಟ್ ಹಿ ಬಿಲೀವ್, and he believed in truth and God, and he is a self-reliant. Thank you.